ಫ್ರೆಂಡ್ಸ್, ಏಕೆ ಕೆಲವೊಮ್ಮೆ ನಾವು ಕೆಲವು ವ್ಯಕ್ತಿಗಳನ್ನು ನೋಡಿದ ನಂತರ ನಾವು ಅವರ ಪ್ರಭಾವಕ್ಕೊಳಪಡುತ್ತೇವೆ? ಏಕೆ ಅವರಿಂದ ಇನ್ಸ್ಪೈರ್ ಆಗುತ್ತೇವೆ, ಮೋಟಿವೇಟ್ ಆಗುತ್ತೇವೆ? ಫ್ರೆಂಡ್ಸ್, ಇದರ ಹಿಂದಿನ ರಹಸ್ಯ ನಿಮಗೇನಾದರೂ ಗೊತ್ತಾ? ಫ್ರೆಂಡ್ಸ್, ಈ ರಹಸ್ಯ ಮತ್ತೇನೂ ಅಲ್ಲ, ಅವರು ಹೊಂದಿರುವ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪವರ್ಫುಲ್ ಎನರ್ಜಿ. ಫ್ರೆಂಡ್ಸ್, ಒಂದು ಕೋಟ್ ಹೇಳುತ್ತೆ, ಯುವರ್ ಎನರ್ಜಿ ಇಂಟ್ರೊಡ್ಯೂಸಸ್ ಯು ಬಿಫೋರ್ ಯು ಈವನ್ ಸ್ಪೀಕ್. ಅಂದರೆ ನಿಮ್ಮಲ್ಲಿರುವ ಅಗಾಧವಾದಂತ ಶಕ್ತಿಯೇ ನೀವು ನಿಮ್ಮ ಮುಂದಿನ ವ್ಯಕ್ತಿಯ ಜೊತೆ ಮಾತನಾಡುವುದಕ್ಕಿಂತ ಮುಂಚೆಯೇ ಆ ವ್ಯಕ್ತಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿರುತ್ತೆ. ಹಾಗಾದ್ರೆ ಜನರನ್ನು ಆಕರ್ಷಿಸುವಂತಹ ಆ ಶಕ್ತಿಯನ್ನು ಪಡೆಯುವುದು ಹೇಗೆ? ನಿಜವಾಗಿಯೂ ಆ ರೀತಿಯ ಶಕ್ತಿಯಿಂದ 24/7 ಅಂದರೆ ಜೀವನ ಪೂರ್ತಿ ಬದುಕಿರಲು ಸಾಧ್ಯವಾ ಅಂತ ನೀವು ಕೇಳಿದರೆ ಅದು ಖಂಡಿತ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಅಂತ ಒಂದು ಪವರ್ಫುಲ್ ಎನರ್ಜಿಯಿಂದ ಬದುಕಬೇಕಾದರೆ ನೀವು ನಿಮ್ಮ ಬದುಕನ್ನು ಅತಿಯಾಗಿ ಪ್ರೀತಿಸಬೇಕು. ನಿಮ್ಮ ಬದುಕನ್ನು ಅತಿಯಾಗಿ ಪ್ರೀತಿಸಬೇಕಾದರೆ ನಿಮ್ಮ ಲೈಫ್ ಎಕ್ಸ್ಟ್ರೀಮ್ಲಿ ಪಾಸಿಟಿವಿಟಿಯಿಂದ ಕೂಡಿರಬೇಕು. ಹಾಗಾದ್ರೆ ಲೈಫ್ ತುಂಬಾ ಪಾಸಿಟಿವಿಟಿಯಿಂದ ಕೂಡಿರಬೇಕಾದರೆ ಏನು ಮಾಡಬೇಕು ಅಂತೀರಾ? ಫ್ರೆಂಡ್ಸ್, ಇದಕ್ಕೆ ಕೇವಲ ಒಂದೇ ದಾರಿ, ಅದು ನೀವು ಸದಾ ಅದ್ಭುತವಾದಂತ ಬುಕ್ಸ್ ಗಳನ್ನು ಓದುವುದು. ಆ ಬುಕ್ಸ್ ಫೈನಾನ್ಸ್ ಗೆ ಸಂಬಂಧಿಸಿದ, ಪರ್ಸನಾಲಿಟಿಗೆ ಸಂಬಂಧಿಸಿದ, ರಿಲೇಶನ್ಶಿಪ್ಸ್ ಗೆ ಸಂಬಂಧಿಸಿದ, ಹ್ಯಾಬಿಟ್ಸ್ ಗೆ ಸಂಬಂಧಿಸಿದ್ದಾಗಿರಬಹುದು ಮತ್ತು ಅವನ್ನು ನೀವು ತಪ್ಪದೆ ದಿನದ ಕೆಲವು ಗಂಟೆಗಳವರೆಗೆ ಓದಬೇಕು. ಜೀವನದಲ್ಲಿ ಅತಿಯಾಗಿ ಸಕ್ಸಸ್ಫುಲ್ ಆದ ವ್ಯಕ್ತಿಗಳ ಆಟೋಬಯೋಗ್ರಫಿಗಳನ್ನು ಓದಬೇಕು. ಅವರ ಪಾಡ್ಕಾಸ್ಟ್ ಗಳನ್ನು ಕೇಳಬೇಕು. ಅವರು ಹೇಗೆ ತಮ್ಮ ಜೀವನದಲ್ಲಿನ ಕಷ್ಟಗಳನ್ನು ಮೆಟ್ಟಿ ನಿಂತು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿದರು ಅಂತ ನೀವು ಒಮ್ಮೆ ತಿಳಿದುಕೊಂಡರೆ ನಿಮ್ಮಲ್ಲಿಯೂ ಸಹ ಅವರಲ್ಲಿದ್ದಂತಹ ಜೋಶ್ ನಿಮ್ಮಲ್ಲಿ ಬರುವುದು. ಏಕೆಂದರೆ ನೀವು ಈಗ ಅವರ ಜೀವನವನ್ನು, ಅವರ ಥಾಟ್ ಪ್ರೊಸೆಸ್ ಅನ್ನು ನೀವು ಈಗ ನಿಮ್ಮದಾಗಿ ಅಳವಡಿಸಿಕೊಂಡಿರುತ್ತೀರಿ. ಈಗ ಅವರಿಗಿದ್ದ ಛಲವೇ ನಿಮಗೂ ಸಹ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲವನ್ನು ಹುಟ್ಟು ಹಾಕುತ್ತದೆ. ಆ ಛಲವೇ ನಿಮ್ಮಲ್ಲಿ ಒಂದು ಅದ್ಭುತವಾದಂತ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತದೆ ಮತ್ತು ಆ ಎನರ್ಜಿ ಕೇವಲ ನಿಮ್ಮೊಳಗಿರದೆ ಅದು ನಿಮ್ಮ ಆಸುಪಾಸಿನಲ್ಲಿರುವವರೆಲ್ಲರಿಗೂ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಅವರು ನಿಮ್ಮನ್ನು ಒಮ್ಮೆ ನೋಡಿದರೂ ಅವರು ಸಹ ನಿಮ್ಮಲ್ಲಿರುವ ಎನರ್ಜಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತಾರೆ. ಹೀಗೆ ಫ್ರೆಂಡ್ಸ್, ನಿಮ್ಮಲ್ಲಿರುವ ಎನರ್ಜಿ ಒಂದು ರೀತಿಯ ಕರೆನ್ಸಿ ಇದ್ದ ಹಾಗೆ. ಅದನ್ನು ಎಷ್ಟು ವ್ಯವಸ್ಥಿತವಾಗಿ ನೀವು ಯೂಸ್ ಮಾಡುತ್ತೀರೋ ಅಷ್ಟು ನಿಮಗೆ ಮತ್ತು ಇತರರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.